ಹೇಳಿ ಸರ್, ಏನಾಗಿತ್ತು ಈ ವಿಷಯ? ಯಾವಾಗ ಬೆಳಕಿಗೆ ಬಂತು? ಏನಾಗಿತ್ತು ಸರ್? ಅಣ್ಣ, ಇದು ನನ್ನ ತಂಗಿ ಕಾಣೆಯಾಗಿ 3ನೇ ತಾರೀಕಲ್ಲಿ ಕಾಣೆ ಆಗಿದ್ಲು. ಇವ್ರು ನೈಟ್ ಏನು ಮಾಡಿದ್ರೆ ಗೊತ್ತಿಲ್ಲ ನಮಗೆ, ಫಸ್ಟ್ ಮ್ಯಾಟ್ರ್ ಗೊತ್ತಿರಲಿಲ್ಲ. 4ನೇ ತಾರೀಕು ಆದಮೇಲೆ ಇವ್ರು ಕಾಣೆ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿಗೆ ಇನ್ಫಾರ್ಮೇಷನ್ ಮಾಡಿದರು. ನನ್ನ ಗಾಡಿ ಹತ್ತಿಸ್ತೆ, ಅಲ್ಲಿಗೆ ಹತ್ತಿಸ್ತೆ ಅಂತೇಳಿ ನಮ್ಮ ಅಜ್ಜಿ ನೋಡ್ಕೊಂಬರೋಕ್ಕೆ ಮೆಗನ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದರು. ಬಟ್ ಮೆಗನ್ ಹಾಸ್ಪಿಟ್ಲಿನ ಗೊತ್ತಿಲ್ಲ ಅವಳಿಗೆ. ಒಬ್ಬಳೇ ಸತ ನಮ್ಮ ಊರಿಗೆ ಬರೋಲ್ಲ, ಆಕೆ ಬರೋಲ್ಲ. ಒಡವೆನ ಸತ ಒಂದು ಒಡವೆನ ಹಾಕಲ್ಲ ಅವಳು, ನನ್ನ ತಂಗಿ. ಬಟ್ ಇನ್ನೊಂದು ಅಂತಂದರೆ ಅಲ್ಲಿಗೊಂದು ಸುಮ್ಮನೆ ಹೇಳೋಕ್ಕೆ ಒಂದು ಕಟ್ಟುಕತೆ ಮಾಡಿದರು. ಬಟ್ ಮದುವೆಗಿಂತ ಮುಂಚೆ ಅವಳಿಗೆ ನಾವು ಸಾಲ ಮಾಡಿ ಅವಳಿಗೆ ಅವಳು ದುಡ್ಡಲ್ಲೇ ಸರ್ ಅಡಿಕೆ ಕಾಯಿ ಸುಲಿದು ಜೀವನ ಮಾಡ್ತಿದ್ಲು. ಆ ದುಡ್ಡಲ್ಲಿ ಅವಳಿಗೆ ಬಂಗಾರ ಗಿಂಗಾರ ಎಲ್ಲ ಭಯಂಕರನೇ ಸಾಲ ಮಾಡೇ ಕೊಟ್ಟಿದ್ದು ಸರ್. ಅವಳಿಗೆ ಚೆನ್ನಾಗಿ ಮಾಡಿ ಕಳಿಸಿದ್ವಿ. ಪ್ರತಿ ಮಧ್ಯದಲ್ಲಿ ಹಿಂಗೆ ಸ್ವಲ್ಪ ವರದಕ್ಷಿಣೆ ವಿಚಾರದಲ್ಲಿ ಕಿರುಕುಳ ಕೊಟ್ಟು ಕಳಿಸಿದ್ರು. ಒಂದೊಂದು ಬೈಕ್ ವಿಚಾರದಲ್ಲೇನೋ ಬೈದು ಹೊಡೆದು ಕಳಿಸ್ಬಿಟ್ಟಿದ್ರು. ನಮ್ಮಲ್ಲಿ ಆ ಕೆಪಾಸಿಟಿ ಕೊಡಿಸೋ ಕೆಪಾಸಿಟಿ ಇರಲಿಲ್ಲ ಸರ್ ನಮ್ಮ ಹತ್ರ. ಆವಾಗ ಏನಂದ್ಬಿಟ್ಟು ಪಂಚಾಯತ್ಗೆ ಮಾಡಿಬಿಟ್ಟು ಊರೆಲ್ಲ ಸೆಟ್ಲ್ಮೆಂಟ್ ಮಾಡಿ ಕಳಿಸಿದ್ವಿ. ಮದುವೆ ಆಗಿ 7 ಇಯರ್ಸ್ ಆಯಿತು. ಬಟ್ ಏನಂತಂದರೆ 5 ಇಯರ್ಸ್ ಆದಮೇಲೆ ಪಾಪ ಆಯಿತು. ಆವಾಗ ನಾವು ನಮ್ಮ ತಂಗಿನ ಹೆರಿಗೆ ಮಾಡೋಕ್ಕಂತ ಆರೈಕೆ ಮಾಡಿ ಮನೆ ಕರ್ಕೊಂಡು ಹೋದ್ವಿ. ಬಟ್ ಅಲ್ಲಿಂದ ಸ್ವಲ್ಪ ಚೆನ್ನಾಗಿದ್ರು. ಪಾಪನೆಲ್ಲ ನೋಡೋಕ್ಕೆ 1 ದಿವಸಕ್ಕೆ 3 ದಿವಸಕ್ಕೆ ಬರೋರು, ವಾರಕ್ಕೆ 3 ದಿವಸ ಬರೋರು ನೋಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿ ಇದು ಮಾಡಿದರು. ಬಟ್ ಲಾಸ್ಟಿಗೆ ನನ್ನ ತಂಗಿ ಮೇಲೆ ಹಿಂಗೆ ಅಟ್ಟದ ಮೇಲಿಂದ ಪಾಪವಾಗಿಂತ ಮುಂಚೆ ತಳ್ಳಿಬಿಟ್ಟು ಕಾಲು ಮುರಿದು ಕಳಿಸಿದ್ರು. ನಮ್ಮ ತಂಗಿ ನಮ್ಮ ಹತ್ರ ಏನೂ ಮಾಡ್ತಿರ್ತಿರಲ್ಲ. ಇವ್ರ ಹತ್ರ ಫೋನ್ ಇದ್ದರು, ಇವರು ಹೊಡೆಯೋದಲ್ಲ. ನನ್ನ ತಂಗಿ ಫೋನ್ ಇದ್ದರು, ಫೋನ್ ಕೊಡ್ತಿರಲಿಲ್ಲ ಮಾತಾಡೋಕ್ಕೆ. ಒಳಗೊಳಗೆ ಲಾಕ್ ಮಾಡಿಬಿಟ್ಟಿದ್ರು ನನ್ನ ತಂಗಿನ, ಎದುರಿಸಿದ್ರು. ಅವನು ನಮಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಬರೋಳು ಹೋಗಲ್ಲ. ನಮ್ಮ ತಂಗಿ ನಮಗೇನು ಹೇಳಿಲ್ಲ. ಲಾಸ್ಟಿಗೆ ಈ ವಿಚಾರದಲ್ಲಿ ನಮಗೆ ಹೇಳಿದರೆ ಕಥೆನೇ ಬೇರೆ ಇತ್ತು ಸರ್. ಇದನ್ನೆಲ್ಲ ಏನೂ ಹೇಳಿಲ್ಲ ನನ್ನ ತಂಗಿ. ಪಾಪುನ ಚೆನ್ನಾಗಿ ಅವಳನ್ನ ಒಬ್ಬಳೇ ಕಳ್ಸೋದು ಊರು ಬೇರೆ ಕಡೆಗೆಲ್ಲ. ಅವರೊಬ್ಬರು ಪಾಪುನ ಇದೇ ದೇವಸ್ಥಾನ ಹತ್ರನೇ, ಮನೆಗೆ ದೇವಸ್ಥಾನ ಹತ್ರ ಯಾರ ಹತ್ರ ಕಳಿಸ್ದಂಗೆ ಫುಲ್ಲು ಸ್ವಂತ ವಶ ಮಾಡ್ಕೊಂಡು ಸಂದೀಪ್ ಪಾಪುನ ಹಂಗೆ ಮಾಡ್ಕೊಂಬಿಟ್ರು ಸರ್. 1 ವರ್ಷ ತನಕ ಬರೀ ಹಿಂಗೆ ಮೇಂಟೈನ್ ಮಾಡಿದರು. ನನ್ನ ತಂಗಿಗೆ ಆ ಥರ ಇದ್ದಾಳೆ, ಮಾನಸಿಕ ಇದಾಗ್ತಾಳೆ ಅಂತ ಹೇಳ್ಬಿಟ್ಟು ಇವರು ಸ್ವಲ್ಪ ಮಾಟ ಮಂತ್ರಗಳು ಜಾಸ್ತಿ ಮಾಡಿಸೋದು. ಈ ಮಾಟ ಮಂತ್ರದಲ್ಲಿ ಏನಪ್ಪ ಅಂತಂದರೆ ಇವ್ರ ಕಡೆಯಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಇದ್ದಾರೆ ಸರ್. ಒಂದು ಈ ಯಾವುದೋ ಒಂದು ಹೊರಗಡೆ ದೇವ್ರುಗಳಿಗೆ ಹೋಗಿ ಅವಳಿಗೆ ತಂದು ತಲೆ ಒಳಗೆ ಹಾಕಿ ಯಾವುದಾದ್ರು ಮಾತ್ರೆಗಳೆಲ್ಲ ತಂದು ಹಾಕಿ ತಲೆನೇ ಸರಿದಂಗೆ ಮಾಡಿಬಿಟ್ರು ಸರ್ ಅವಳಿಗೆ. ಅವಳು ಹುಚ್ಚಿ ಆಗಿದ್ದರೆ ನಮಗೆ ಗೊತ್ತು ಸರ್. ಅಷ್ಟು ವರ್ಷದಿಂದ ಜೊತೆಗಿರಲ್ಲ. ಹುಚ್ಚಿ ಜೊತೆ ಹೆಂಗೆ ಸಂಸಾರ ಮಾಡಿದೆ ಅವನು ಅಲ್ವಾ? ಹಂಗೆ ಇಷ್ಟ ಇಲ್ಲ ಅಂದರೆ ಕಳಿಸ್ಬೋಯ್ತು ಸರ್. ಇಷ್ಟ ಇಲ್ಲ ಅಂದ್ರೆ ನಂಗೆ ಕಳಿಸ್ಬೋಯ್ತು. ಹಂಗೆ ಹುಚ್ಚಿ ಅಂತೇಳಿ ಹೇಳಿ ಮಾಡೋದೇನಿತ್ತು. ಆಮೇಲೆ ಏನು ಮಾಡಿತ್ತು ಸರ್? ಆಮೇಲೆ ಸರ್ ಇವನು ನೈಟೇ ಒಂದು ಹಬ್ಬ ಇತ್ತು ಸರ್. ಅವರಲ್ಲಿ ಹಬ್ಬ ಮಾಡಿದರು. ನೈಟ್ ಹಬ್ಬ ಮಾಡಿದಾಗ ಇಲ್ಲಿ ಫಂಕ್ಷನ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ನೈಟೇ ಬೇರೆ ಕಡೆ ಜಿನ್ನಳ್ಳಿಗೆ ಊಟಕ್ಕೆ ಹೋಗಿದ್ದಾರೆ ಹಬ್ಬಕ್ಕೆ. ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗಳಿಗೆ ಸಿಕ್ಕಿದ್ದಾಳೆ. ಮಾತಾಡ್ಸ್ಕೊಂಡು ಸೀದಾ ಮನೆ ಬಂದೇರೆ ಏನೋ ಮಾತುಕತೆ ಆಗಿದೆ. ತಡೆಯೋಕ್ಕಾಗ್ದೇ ಅವಳಿಗೆ ಕಾಲು ಮುರಿದು ಬಾಯಿ ಬಟ್ಟೆ ಕಟ್ಟಿ ಸರ್ರಾಗಿ ಹೊಡೆದು ಕೈಕಾಲಲ್ಲಿ ಮುರಿದು ಸ್ಪಾಟ್ ಮಾಡಿ ಅಪ್ಪ ಮಕ್ಕಳು ಮೂರು ಜನನೇ ಅದ್ರ ಜೊತೆ ಈ ಬ್ಯಾಕ್ಗ್ರೌಂಡ್ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನೈಟೇ ತಗೊಂಡೋಗಿ ಸಾಗಿಸಿ ಮಣ್ಣು ಮಾಡಿ ಮುಚ್ಚಿಬಿಟ್ಟಾರೆ. ಮತ್ತು ಬೆಳಗಿನ ಜಾವ ಏನಂತ ಹೇಳ್ತೇನೆ, ನಾನು ಜಿಗ್ನಳ್ಳಿಗೆ ಹಬ್ಬಕ್ಕೆ ಹೊರಟಿದ್ದೆ, ನಿಮ್ಮ ತಾಯಿಗೆ ಚಪಾತಿ ಮಾಡ್ಕೊಬರಕ್ಕೆ ನಂಗೆ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಗಾಡಿ ಹತ್ತಿಸಿದ್ದೀನಿ ಅಂತೇಳಿ ತೋರಿಸ್ತಾ. ಇದೇ ಗಾಡಿ ಅಂತ ಯಾವುದೂ ಕನ್ಫರ್ಮಾಗಿ ಹೇಳ್ತಿಲ್ಲ. ಬಟ್ ಆ ಗಾಡಿ CC ಕ್ಯಾಮ್ರಾ ಫುಟೇಜಲ್ಲಿ ಯಾವುದೂ ಫುಟೇಜ್ ಕವರಲ್ಲಿ ಆಗಿಲ್ಲ. ಏನು ತೋಟದಲ್ಲಿರೋ ಕೊಳವೆ ಬಾವಿಗೆ ಹಾಕಿರೋದಾ ಸರ್? ಸರ್ ಒಂದು ಹಿಂದೆ ಬೋರ್ ಕೊಡಿಸ್ಬೇಕು ಅಂತೇಳಿ ನಾವು ಸಾಲ ಇಸ್ಕೊಂಡು 1 ಲಕ್ಷ. ಬಟ್ ಅದು ಬೋರ್ ಕೊಡಿಸ್ಬೇಕು ಅಂತೇಳಿ ಕೊಡಿಸಿದ್ರು. ನಾವು ದೊಡ್ಡ ಅಮೌಂಟ್ ರಿಟರ್ನ್ ಮಾಡ್ತೀವಿ. ಬಟ್ ಆ ಬಾವಿ 2 ಫೇಲ್ ಆಯಿತು. ಆ ಫೇಲಲ್ಲಿ ಅದರಲ್ಲೇ ಲೆಕ್ಕಾಚಾರದಲ್ಲಿ ಮುಚ್ಚಾಕಿದ್ದಾರೆ ಅಂತಲೇ ಹೇಳ್ತಾರೆ ಸರ್. ನಾವು 100% ಅದರೊಳಗೆ ಮುಚ್ಚಾಕಿರೋದು ಇವರು. ಒಪ್ಕೊಂಡಿದ್ದಾರೆ ಸರ್. ರಾತ್ರಿನೇ 3ನೇ ತಾರೀಕು ನೈಟೇ ತಗೊಂಡು ಎಲ್ಲ ಮುಚ್ಚಾಕಿ 4ನೇ ತಾರೀಕು ನನ್ನ ತಂಗಿ ಇಲ್ಲಿ ಮೆಗನ್ ಹಾಸ್ಪಿಟ್ಲಿಗೆ ಅಂತೇಳಿ ಸುಳ್ಳು ಹೇಳಿ ಕಾರಣ ಮಾಡ್ಕೊಂಡು ಇದು ಮಾಡಿದ್ರು ಸರ್. ಅಂದರೆ ಸಂಪೂರ್ಣವಾಗಿ ನಾಪತ್ತೆ ಪ್ರಕರಣ ಅಂತ. ನಾಪತ್ತೆ ಈಗ ಮಿಸ್ ಆಗಿದ್ದಾಳೆ, ಹಿಂಗೆ ಹೋಗಿದ್ದಾಳೆ ಅಂತ ಅಷ್ಟೇ. ಈ ಥರ ಹೊಡೆದು ದೊಡ್ಡದ ಮಾಡಿರೋದು ಕೆಲಸ ಇದು. ನೈಟು ಕಾಣೆ ಹಾಕಿ ಬೇಜಾರು ಹಾಕಿ ಅವಳು ನಮ್ಮ ತಂದೆ ನಂಬರೆಲ್ಲ ಗೊತ್ತು ಸರ್. ನಮ್ಮ ಹತ್ರ ಶೇರ್ ಮಾಡ್ಕೊಬೋಯ್ತು. ಬಟ್ ಅವಳು ಹೇಳಿಲ್ಲ. ಬೇಜಾರಾಗಿದೆ, ಬೇರೆ ಕಡೆ ನ್ಯೂಸ್ ಕೊಡ್ತಾ ಹೋಗ್ಬೇಕು ಸರ್. ಮಿಸ್ ಆಗಿ ಕಾಣೆ ಆಗಿದ್ರು, ಮಾನಸಿಕ ಥರ ಹೋಗಿದ್ದು ಎಲ್ಲರೂ ಒಂದು ಕಡೆ ಇದರಲ್ಲಿ ಕವರೇಜ್ ಆಗ್ತಾಳೆ. ಎಂತೆಂಥರ ನಾಪತ್ತೆ ಸಿಗ್ತಾಳೆ, ಇಂಥ ಸಿಗೋಲ್ಲ. ಬಟ್ ಏನಪ್ಪ ಅಂದರೆ ಕಾಣೆ ಆಗಿರೋದು ಇವಳು ನೈಟೇ ಇಲ್ಲಿ ಅವಳಿಗೆ ಬಾಯಿ ಬಟ್ಟೆ ಕಟ್ಟಿ ಕೈಕಾಲು ಮುರಿದು ಬಾಯಿ ಬಟ್ಟೆ ಕಟ್ಟಿ ಹೊಡೆದು ತಾಳಿ ಸರ ಒಡವೆ ಸುತ್ತಕಾಲು ಉಂಗುರ ನನ್ನ ತಂಗಿ ಇವೆಲ್ಲ ನಾವು ಕೊಟ್ಟಿರೋ ವರದಕ್ಷಿಣೆ ಚಿನ್ನದೆಲ್ಲ ಐಟಮೆಲ್ಲ ಕಿತ್ಕೊಂಡು ಎಲ್ಲ ಮಾಡಿ ಬಾಡಿ ಹಾಕಿ ಬಂದಿರೋದು. ಮತ್ತು ಇವ್ರ ದೇವ್ರುಗಳಲ್ಲಿ ಹೋಗಿ ಮಾತ್ರ ಮಾಡಿಸ್ಕೊಂಬಂದು ಹಂದಿಗಳನ್ನೆಲ್ಲ ಬಲಿ ಕೊಟ್ಟು ಆಮೇಲೆ ನನ್ನ ತಂಗಿ ಫೋಟೋ ಎಲ್ಲ ಅದರಲ್ಲಿ ಇಟ್ಟು ಮಂತ್ರ ಮಾಡಿಸ್ಕೊಂಡು ತಂದು ಯಾರು ನಮ್ಮ ಲೆಕ್ಕಾಚಾರಕ್ಕೆ ಬರಬಾರ್ದು. ಇದರಿಂದ ನಡೆದು ಎಲ್ಲಿಂದ ಎಲ್ಲಿ ತನಕ ಹೋದ್ರು ನಮ್ಮದೇ ಜಯ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರುಗಳಿಗೂ ಅಭಿಷೇಕ ಮಾಡಿಸಿ ಕುರಿ ಕೋಳಿಗಳನ್ನೆಲ್ಲ ಕೊಟ್ಟು ಇದು ಮಾಡಿದ್ರು ಸರ್. ಯಾವುದೋ ಒಂದು ದೇವಸ್ಥಾನದ ಇತ್ತು ಅಂತ ಅದು ಸರ್ ಹೇಳ್ತೀನಿ ಸರ್. ಬಟ್ ಏನಪ್ಪ ಅಂತಂದರೆ ಈ ಕಡೂರದಿಂದ ಈ ಕಡೆ ಸಕ್ರೆಪಟ್ಟಣ ಅಂತಕ್ಕದಲ್ಲಿ ಚಟ್ನಪಳ್ಳದಮ್ಮ, ಆಮೇಲೆ ಆ ಕಡೆ ಐನಕೆರೆ ಹಿಂಭಾಗ 2ಕ್ಕೆ ಬಯಲು ಅಂತಿದೆ. ಅಲ್ಲಿ ಒಂದು ಮಾರದನಹಳ್ಳಿ ಅಮ್ಮ ಅಂತೇಳಿ ಬಯಲಲ್ಲಿ ತೋಟ ಇದೆ. ಬಟ್ ಹೊಲದಲ್ಲಿ ದೇವಸ್ಥಾನ ಇಲ್ಲ. ಬಟ್ ಚಟ್ನಪಳ್ಳದಲ್ಲಿ ದೇವಸ್ಥಾನ ಇದೆ. ಚಟ್ನಪಳ್ಳದಲ್ಲಿ 3 ದಿವಸಕ್ಕೆ ಬಲಿ ಎಲ್ಲ ಕೊಟ್ಟಾಗಿತ್ತು.
ಲಾಸ್ಟ್ ದಿವಸ ನಾನು ಹೋದೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತೇಳಿ ಓದೆ ಸರ್ ಅಲ್ಲಿಗೆ. ಆಮೇಲೆ ಚಟ್ನಪಳ್ಳ ಮಾರತನಳ್ಳಿ ಅಮ್ಮ ಕರ್ಕೊಂಡು ಹೋದ್ರು ಸರ್. ಅವ್ರು ಒಂದೇ ಹೊಡೆಯವರೆಲ್ಲ ಬಂದರು, ದುಡ್ಡು ಕೊಟ್ಟರು, ಪೂಜೆ ಎಲ್ಲ ಮಾಡಿದರು. ಇವ್ರ ಜೊತೆಗೆ ಒಬ್ಬ ಮಧು ಮಾರುತಿ ಅಂತ ಹೇಳ್ಬಿಟ್ಟು ಇದ್ರು ಸರ್. ಅವ್ರು ಫೋಕಸ್ಸಾಗಿ ಇವ್ರಿಗೆ ಪಿಲ್ಲರಾಗಿ ಎಲ್ಲ ಫೋಕಸ್ ಆಗಿರೋಕ್ಕೆ ಕಾರಣನೇ ಅವರು. ಬಟ್ ಏನಪ್ಪ ಅಂದರೆ ಅವರೇ ಪೂಜೆ ಮಾಡೆಲ್ಲ ಮಾಡಿದರು. ನಾನು ಅವ್ರ ದೇವ್ರಿಗೆ ನಡ್ಕೊಳಲ್ಲ, ದೇವರಿಗೆ ಸುಮ್ಮನೆ ದೂರದಿಂದ ನಡ್ಕೊತಿದ್ದೆ, ಕಾರ್ ಕೂತ್ಕೊಂತಿದ್ದೆ ಅಷ್ಟೇ. ಬಂದರು, ಪೂಜೆ ಎಲ್ಲ ಮಾಡಿದರು, ಹಂದಿ ತಂದರು, ಕಡಿದ್ರು. ಆಮೇಲೆ ಇವನು ಏನು ಮಾಡಿದ, ಅದು ತಗಡು ಬರುತ್ತೆ ಸರ್, ಆ ತಗಡಲ್ಲೆಲ್ಲ ಬರ್ದ. ಆ ತಗಡಲ್ಲಿ ಮಾರದನಳ್ಳಿ ಅಮ್ಮನ್ನ ಒಂದು ನೆಕ್ಸ್ಟ್ ಫ್ಯೂಚರ್ ಫಸ್ಟು ಮಾಡ್ಕೊಂಡು ಬಲಿಯೆಲ್ಲ ಕೊಟ್ಟು ಆ ಹುಡುಗ ತಗಡನ್ನ ರಕ್ತಿ ಎಲ್ಲ ಮುಟ್ಸಿ ಅದನ್ನು ಹೊಡೆಯೋಕ್ಕೆ ಅಂತೇಳಿ ಬೇರೆ ಹುಡುಗಕ್ಕೆ ಕೊಟ್ಟ. ಅವ್ರು ಹೊಡೆಯಂಗಿಲ್ಲ ಸರ್, ಬೇರೆ ಕಡೆ ದುಡ್ಡು ಕೊಟ್ಟು ಹೊಡೆಸಿರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮನೆ ಕರ್ಕೊಂಡು ಹೋದ್ರು. ಆಮೇಲೆ ನಂಗೆ ಡೌಟ್ ಬಂತು, ನಮ್ಮ ಅಪ್ಪಾಜಿಯವ್ರು ನಂಗೆ ಬೈದ್ಬಿಟ್ರು. ಅವನ ಮೇಲೆ ತೆಗೆಯನ್ ತಗಡು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೋಗಿ ಹೇಳಿದೆ ಸರ್ ವಿಚಾರನ. ತೆಗೆದು ಹೋಗಿ ಆ ತಗಡಲ್ಲಿ ಮಾರದನಳ್ಳಿ ಅಮ್ಮ ದೇವಿ ಪ್ರಸನ್ನ, ನನ್ನ ತಂಗಿ ನಾನು ಈ ಥರ ಮಾಡಿರ್ತೀನಿ, ಈ ವಿಚಾರದಲ್ಲಿ ಯಾವುದೇ ಥರದ ತೊಂದರೆ ಪತ್ರಗಳು ಬರಬಾರ್ದು. ಅವಳು ಮುಂದಕ್ಕೆ ಪೀಡೆ ಪಿಚಾಚಿಯಾಗಿ ಯಾರಿಗೂ ಸತ ಕಾಡಬಾರ್ದು. ಈ ಕೋರ್ಟ್ ವಿಚಾರದಲ್ಲಿ ಅವ್ರ ತಂದೆ ತಾಯಿಗಳು ಸರ್, ಅವ್ರ ಅಣ್ಣ ತಮ್ಮಗಳು ಯಾರೇ ಬಂದರೂ ಸತ ನನಗೆ ಏನು ಆಗಬಾರ್ದು, ನನಗೆ ತೊಂದರೆನೇ ಆಗಬಾರ್ದು. ಈ ವಿಚಾರದಲ್ಲಿ ಏನು ಸುಳಿ ಸಿಗ್ದಂಗೆ ಮಾಡವ, ನಿನ್ನ ನಂಬಿದ್ದೀನಿ ನಾನು, ಇವಳನ್ನ ಮುಗಿಸಿದ್ದೀನಿ. ಇವಳು ಯಾವುದೇ ಥರದ ದೇವತೆಗಳು ಪೀಡೆ ಪಿಚಾಚಿಯಾಗಿ ನಮಗೆ ಕಾಣಬಾರ್ದು, ನನ್ನ ಮಗಳು ಸತ ಕಾಣಬಾರ್ದು. ಅಂದರೆ ನೀವೇ ಹೋಗಿ ತೆಗೆದು? ನಾನೇ ಸರ್ ತೆಗೆದಿದ್ದು, ನಾನೇ ತೆಗ್ದಿದ್ದೆ ತಗಡ. ಯಾಕೆಂದರೆ ಇವ್ರು ಬಲಿ ಕೊಡೋಕ್ಕೆ ನಾನು ನನ್ನ ತಂಗಿ ಬರ್ತಾಳೆ ಅಂತೇಳಿ ಜೊತೆ ಕರ್ಕೊಂಡು ಓಡಾಡ್ತಿದ್ದೆ ಸರ್. ಓಡಾಡಿದ್ದು ಬಿಟ್ಟರೆ ಬಲಿ ಕೊಡೋದು ನಾನು ನೋಡಿದ್ನಲ್ಲ, ಅದೇ ತಗಡಿಂದ ನನ್ನ ವೀಕ್ನೆಸ್ಸಲ್ಲಿ ತೆಗೆದು ನಾನೇ ಸತ ಓದಿ ಅದನ್ನು ಪೊಲೀಸರಿಗೆ ತೋರಿಸ್ಕೊಟ್ಟೆ. ನನ್ನ ಕಡೆಯಿಂದ ತರಿಸಿದ್ದು ನಾನೇ ತೆಗೆದು ತೋರಿಸ್ಕೊಟ್ಟೆ ಸರ್. ಆ ವಿಚಾರದಲ್ಲಿ ತಗಡು ವಜ್ರ ವಿಚಾರ ನಬ್ಬನ್ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಬಟ್ ತೆಗೆದು ನಾನು ತೋರಿಸ್ತೆ ಸರ್. ಯಾಕೆಂದ್ರೆ ನನಗೆ ನ್ಯಾಯ ಬೇಕಾಯ್ತು, ಅದೇ ಸಾಕ್ಷಿ. ಮತ್ತು ಇನ್ನೊಂದು ಸರ್, ಇಲ್ಲಿ ಊರು ಗ್ರಾಮಸ್ಥರಿಗೆ ನೈಟೇ ಹೊಡೆದ್ರದ್ದು ಗೊತ್ತಿದೆ, ಗಾಡಿ ಹೋಗಿರೋದಲ್ಲ, ಇಲ್ಲಿ ದೇವಸ್ಥಾನದಲ್ಲಿ ಮಲ್ಕೊಂಡಿರೋದೆಲ್ಲ ಗೊತ್ತು. CC ಕ್ಯಾಮ್ರಾ ಫುಟೇಜ್ ದೇವಸ್ಥಾನ CC ಕ್ಯಾಮ್ರಾ ಇದಿಲ್ಲ ಸರ್ ಇಲ್ಲಿ, ಅದು ಸತ ಸಾಕೆಟ್ನ ರಿಮೂವ್ ಮಾಡಿಸ್ಯಾನೆ. ರಿಮೂವ್ ಮಾಡಿಸ್ಬಿಟ್ಟು ನೈಟಲ್ಲಿ ಓಡಾಡೋದೆಲ್ಲ ಗೊತ್ತು. ಯಾಕೆಂದರೆ ಊರೇನು ಗೊತ್ತೋ, ಸಾಕ್ಷಿ ಬರ್ತಿಲ್ಲ, ಯಾಕೆ ಬೇಕು ಇವ್ರ ಸವಾಸ, ಸುಮ್ಮನೆ ಕೋರ್ಟ್ ಕಚೇರಿ ಅಲ್ಲೇದು ಯಾಕೆ ಅಂತೇಳಿ ಊರು ಗ್ರಾಮಸ್ಥರು ಸರ ಮುಂದೆ ಬಂದಿಲ್ಲ. ಹಂಗೆ ಮುಂದೆ ಬಂದಿಷ್ಟೊತ್ತಿಗಲ್ಲಿ ಇವ್ನು ಬೆಳಕಾಗಲ್ಲ, ಇಷ್ಟೊತ್ತಿಗೆ ಜೈಲಿಗೆ ಇರ್ಬೇಕು, ಸಾಯ್ಬೇಕಾಯ್ತು. ಹಂಗೆ ಮಾಡ್ಬೇಕು ಸರ್. ಓಕೆ, ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಸ್ವಂತ ತಂಗಿನೇ ಸರ್ ಅವಳು.